ಯಾವುದೊಂದು ಅಷ್ಟೇ ನಾವು ಕಷ್ಟಪಟ್ರೆ ಫಲ ಸಿಗೋದು. D.Ed BA ಮಾಡ್ಕೊಂಡಿದ್ದೀನಿ. ಸ್ವಂತದ್ದೇ ಆದಂತಹ ಉದ್ದಿಮೆ ಮಾಡಬೇಕು ಅನ್ನೋದು ನನ್ನ ಮೈಂಡಲ್ಲಿ ಇತ್ತು. ಮೊದಲಿಗೆ ನಾಟಿ ಕುರಿಗಳಿತ್ತು. ನಾಟಿ ಕುರಿಗಳು ಅಷ್ಟು ಡೆವಲಪ್ ಇಲ್ಲ ಅಂತ ನಾರಿ ಸುವರ್ಣ ತಗೊಂಡ್ವಿ. ಅದರಲ್ಲಿ ಮರಿಗಳು 2-3 ಬರುತ್ತೆ. ಕುರಿಗಳಲ್ಲಿ ಹಾಲು ಅನ್ನೋದು ಸಾಕಾಗದೆ ಮರಿಗಳು ಸ್ವಲ್ಪ ಡೆವಲಪ್ ಆಗೋದು ಕಷ್ಟ ಆಗುತ್ತೆ. ಡಾರ್ಪರ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಡಾರ್ಪರ್ ಹಾಕಿದಾಗಿಂದ ನಮಗೆ ಕಷ್ಟಕ್ಕೆ ತಕ್ಕಂತ ಪ್ರತಿಫಲ ಸಿಗುತ್ತೆ. ಅದರಲ್ಲಿ ನಮ್ಗೆ ಸಂಶಯ ಇಲ್ಲ. ವರ್ಷದಲ್ಲಿ ಹೇಳ್ಬೇಕಂದ್ರೆ ನಾವು ಸ್ವಂತ ಮನೆಯವರು ವರ್ಕ್ ಮಾಡಿಕೊಂಡು 4-5 ಲಕ್ಷವರೆಗೂ ಉಳಿತಾಯ ಆಗಿದೆ ಸರ್. ಎಲ್ಲ ಖರ್ಚೆಲ್ಲ ಹೋಗಿ 15 ದಿನ ಮುಂಚೆ ಡಿಫಾರ್ಮಿಂಗ್ ಮಾಡಿಕೊಂಡು ವ್ಯಾಕ್ಸಿನ್ ಹಾಕ್ಕೊಂಡ್ರೆ ಅದು ಒಳ್ಳೆ ರಿಸಲ್ಟ್ ಅನ್ನೋದು ಕೊಡುತ್ತೆ. ನಾಟಿ ಕುರಿಗಿಂತ ಡಾರ್ಪರ್ ಅಲ್ಲಿ ಗ್ರೋತ್ ಅನ್ನೋದು ಚೆನ್ನಾಗಿ ಬರೋದ್ರಿಂದ ಬೇಗ ಲಾಭ ಅನ್ನೋದು ಸಿಗುತ್ತೆ. ಇದು 2 ತಿಂಗಳು ಮರಿಗಳು ಎಷ್ಟು ಚೆನ್ನಾಗಿದೆ ನೋಡಿ. ಹುಟ್ಟಿದಾಗ 4 kg ಇದೆ ಅಂದರೆ 1-1.5 ತಿಂಗಳು 2 ತಿಂಗಳಿಗೆಲ್ಲ 14 kg 15 kg ಇಂಪ್ರೂವ್ ಆಗುತ್ತೆ. F1 ಇಂದ ಹಿಡಿದು F3ವರೆಗೂ ಒಂದು 30 ಮರಿಗಳಿದೆ. ಗಂಡು ಹೆಣ್ಣು ಎಲ್ಲ ಇದೆ. ಪ್ರೆಗ್ನೆಂಟ್ ಕುರಿಗಳು ಸಹ ಇದೆ. ಸರ್ ನಮಸ್ಕಾರ. ನಮ್ಮ ವಯಸ್ಸು 65 ಇವಾಗ. ಸರಿ, ನಮಗೂ ಓಡಾಡೋಕ್ಕೋ ಕಾಳುಗಳಾಗ್ತಾ ಇಲ್ಲ. ನಾಟಿ ಕುರಿ ಮೇಯಿಸ್ತಾ ಇದ್ದೀವಿ ನಾವು ಯಾವಾಗ್ಲೂ. ಸರಿ, ಆವಾಗ ಕಾಡು ಬೀಡು ಸುತ್ತು ಇತ್ತು. ನಾರಿ ಸುವರ್ಣ ತಂದ್ವಿ. ನಾರಿ ಸುವರ್ಣದಾಗ 3-4 ಮರಿಲು ಬರೋದು. ಸರಿ, ವೆಯ್ಟ್ ಬರಲ್ಲ. ಹಾಲು ಸಮಸ್ಯೆ, ಹಾಲು ಕುಡಿಸೋದು ಅದು ಇದು ಜಾಸ್ತಿ ನಮಗೂ ಬಾಧ ಆಯಿತು. ಅವು ಮಾರಿಸ್ಬಿಟ್ಟು ಡಾರ್ಪರ್ ಹಾಕಿದ ಮೇಲೆ ನಮಗೆ ಎಲ್ಲ ಪರವಾಗಿಲ್ಲ. ಇಂಥ ಮರಿಗಳು ಅವು 2-3 ಬರೋದ್ರಿಂದ ಒಂದೊಂದು ಮರಿ ಹುಟ್ಟಿದ್ರೆ ಸಾಕು. ಮರಿಗಳು ಫಿಜಿಕ್ ಚೆನ್ನಾಗಿ ಬರ್ತವೆ. ನಾರಿ ಸುವರ್ಣದಾಗನೇ ನಮ್ಗೆ ಲಾಸ್ ಆಗಿದ್ದು. ಇದ್ರ ಮಾತ್ರ ಡಾರ್ಪರ್ ಹಾಕಿದ ಮೇಲೆ ಇವಾಗ ಅವೆಲ್ಲ ಮಾರಿಬಿಟ್ಟು ನಾವು ಇದು F1ಗಳು F2ಗಳು ಇವಾಗ ಎಲ್ಲ ಐತೆ. ಅದ್ರಾಗ ಪರವಾಗಿಲ್ಲ ನಮ್ಗೆ. ಸರ್, ನೀವು ಹೊರಗಡೆ ಮೇಯಿಸೋ ಬದಲು ಯಾಕೆ ಶೆಡ್ ಎಲ್ಲ ನಿರ್ಮಾಣ ಮಾಡ್ಕೊಂಡು ಇಲ್ಲಿ ಮೇಯಿಸ್ತಾ ಇದ್ದೀರಾ? ಏನೂ ಇಲ್ಲ ಸರ್, ಇವಾಗ ನಮಗೂ ಸುತ್ತಮುತ್ತ ಎಲ್ಲ ಕಾಡು ಬೀಡು ಏನೂ ಇಲ್ಲ. ಕೋಳಿ ಫಾರಮ್ಗಳು ಎಕ್ಸ್ಟೇಟ್ಗಳು ಎಲ್ಲ ಆಗೋಯ್ತು. ಸರಿ, ಅದಕ್ಕೋಸ್ಕರ ನಾವೇನು ಮಾಡಿದ್ರಿ ಅಂದರೆ 1.5 ಎಕರೆ ಮೇವು ಹಾಕ್ಕೊಂಡು ಒಳಗಡೆ ಕುರಿಗಳು ಹಾಕ್ಕೊಂಡು ಮೇಯಿಸ್ತಾ ಇದ್ವಿ. ಶೆಡ್ಡಾಗ ಹಾಕಿದ ಮೇಲೆ ನಮ್ಗೆ ಕುರಿ ಚೆನ್ನಾಗಾಯಿತು. ಇಬ್ಬರೇ ಮನೆಯವರು ಒಂದು 100 ಕುರಿ ಸುಧಾರಿಸ್ತಾ ಇದ್ದೀವಿ. ಪೀಡು ಕೊಡ್ತೀವಿ ಒಂದು 7-8 ಗಂಟೆಗೆ. 10 ಗಂಟೆಗೆ ಮೇವು ಹಾಕ್ತೀವಿ. ಸರಿ, 3 ಗಂಟೆಗೆ ಮೇವು ಹಾಕ್ತೀವಿ. ಅಷ್ಟೇ ಕೊಡೋದು, ಇನ್ನೇನು ಜಾಸ್ತಿ ಕೊಡೋ ಅವಶ್ಯಕತೆ ಏನಿಲ್ಲ. ನನ್ನ ಹೆಸರು ಗಮನ. ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಶಿಡ್ಲಘಟ್ಟ ತಾಲೂಕು ಬಶೆಟ್ಟಹಳ್ಳಿ ಗೇಟು. ಮುದ್ದಾನ್ದಿನ್ನೆ ತೋಟದ ಮನೆಗಳು. ನಾನು D.Ed BA ಮಾಡ್ಕೊಂಡಿದ್ದೀನಿ. ನಾನು D.Ed BA ಮಾಡಿದ್ರು ನನ್ನ ಸ್ವಂತದ್ದೇ ಆದಂತಹ ಯಾವುದೋ ಒಂದು ಉದ್ದಿಮೆ ಮಾಡಬೇಕು ಅನ್ನೋದು ನನ್ನ ಮೈಂಡಲ್ಲಿತ್ತು. ಅದರಿಂದ ನಾವು ನಮ್ಮ ಮಾವ ಅವರು ಫಸ್ಟಿಂದ ಕುರಿಗಳು ಮೇಯಿಸ್ತಿದ್ರು. ಅದನ್ನೇ ಕಂಟಿನ್ಯೂ ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ಕುರಿ ಫಾರ್ಮ್ನ ಇದು ಮಾಡಿದ್ವಿ. ಮೊದಲಿಗೆ ನಮ್ಮ ಮಾವ ಅವರು ಸ್ವಲ್ಪ ವಯಸ್ಸಾಗಿದ್ದಾಗ ಎಲ್ಲ ಓಡಾಡಿ ಎಲ್ಲ ಜಾಗ ಚೆನ್ನಾಗಿತ್ತು, ಆವಾಗ ಓಡಾಡಿ ಮೇಯಿಸ್ತಿದ್ರು. ಈಗ ಸ್ವಲ್ಪ ಅವ್ರಿಗೂ ವಯಸ್ಸಾಗಿದೆ, ಅವರು ಓಡಾಡೋದಕ್ಕೂ ಕಷ್ಟ. ಅದರಿಂದ ನಾವು ಸ್ವಂತದ್ದೇ ಆದಂತಹ ಒಂದು ಫಾರ್ಮ್ನ ಮಾಡಿಕೊಂಡ್ರೆ ಒಳ್ಳೆಯದು. ಅವರು ಇಲ್ಲ ಹತ್ರನೇ ನಮ್ಮ ಸ್ವಂತ ಜಮೀನಲ್ಲೇ ನಮಗೆ ಸ್ವಂತ ನೀರಿದೆ, ಮೇವು ಹಾಕ್ಕೊಂಡು ಅದನ್ನ ಇದು ಮಾಡೋದ್ರಿಂದ ನಮ್ಗೆ ಅದರಲ್ಲಿ ಲಾಭವೂ ಬರುತ್ತೆ. ನಮ್ಮ ಸ್ವಂತ ಜನನೇ ಮಾಡೋದ್ರಿಂದ ನಮ್ಗೆ ಅದರಲ್ಲಿ ಲಾಭ ಅನ್ನೋದು ಸಿಗುತ್ತೆ. ಮೊದಲಿಗೆ ನಾಟಿ ಕುರಿಗಳಿತ್ತು. ನಾಟಿ ಕುರಿಗಳು ಅಷ್ಟು ಡೆವಲಪ್ ಇಲ್ಲ ಅಂತ ನಾರಿ ಸುವರ್ಣ ತಗೊಂಡ್ವಿ. ನಾರಿ ಸುವರ್ಣ ಬಂದು ಅದರಲ್ಲಿ ಮರಿಗಳು 2-3 ಬರುತ್ತೆ. ಆದರೆ ಅದು 2-3 ಮರಿ ಬರೋದ್ರಿಂದ ಡೆವಲಪ್ಮೆಂಟು ಸ್ವಲ್ಪ ಕಡಿಮೆ. ಆ ಕುರಿಗಳಲ್ಲಿ ಹಾಲು ಅನ್ನೋದು ಸಾಕಾಗದೆ ಮರಿಗಳು ಸ್ವಲ್ಪ ಡೆವಲಪ್ ಆಗೋದು ಕಷ್ಟ ಆಗುತ್ತೆ. ಅದರಿಂದ ನಾರಿ ಸುವರ್ಣನೂ ಮತ್ತೆ ಚೇಂಜ್ ಮಾಡಿ ಯಾರೋ ಹೀಗೆ ಡಾರ್ಪರ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಡಾರ್ಪರ್ ಕುರಿನ ಹಾಕಿದ್ದೀವಿ. ಇವಾಗ ಡಾರ್ಪರ್ ಹಾಕಿದಾಗಿಂದ ನಮಗೆ ಏನೋ ನಮ್ಮ ಕಷ್ಟಕ್ಕೆ ತಕ್ಕಂಥ ಪ್ರತಿಫಲ ಸಿಗುತ್ತೆ. ಅದರಲ್ಲಿ ನಮಗೇನು ಸಂಶಯ ಇಲ್ಲ. ಯಾವುದೊಂದು ಅಷ್ಟೇ ನಾವು ಕಷ್ಟಪಟ್ರೆ ಫಲ ಸಿಗೋದು. ಅದಕ್ಕೆ ಡಾರ್ಪರಿಂದ ಅಂದರೆ ನಾರಿ ಸುವರ್ಣ ನಾಟಿ ಕುರಿಗಿಂತ ಡಾರ್ಪರಲ್ಲಿ ಗ್ರೋತ್ ಅನ್ನೋದು ಚೆನ್ನಾಗಿ ಬರೋದ್ರಿಂದ ನಮಗೆ ಇರೋ ಸಮಯದಲ್ಲೇ ಸ್ವಲ್ಪ ಬೇಗ ಲಾಭ ಅನ್ನೋದು ಸಿಗುತ್ತೆ. ನಾವು ಮೊದಲಿಗೆ ನಾಟಿ ಕುರಿನ ಸಾಕಾಣಿಕೆ ಮಾಡ್ತಾಯಿದ್ವಿ.
ಆಗ ಬೈಲ್ ಮೇಲೆ ಮೇಯಿಸ್ತಿದ್ರು. ಆಗ ಅಂದರೆ ಸುತ್ತಮುತ್ತಲು ಜಾಗ ಇತ್ತು, ಆಗ ಬೈಲ್ ಮೇಲೆ ಹೋಗಿ ಮೇಯಿಸ್ಕೊಂಬರ್ತಿದ್ವಿ. ಈಗ ಸುತ್ತಮುತ್ತಲು ಜಾಗನೂ ಕಡಿಮೆ ಆಗಿದೆ, ಎಸ್ಟೇಟ್ಗಳು, ಈ ಕೋಳಿ ಫಾರಮ್ಸ್ ಅಂತೆ, ಈ ಗೌರ್ಮೆಂಟ್ಸ್ ಇದು ಅವೆಲ್ಲ ಆಗಿರೋದ್ರಿಂದ ಈಗ ಮೇಯಿಸೋದಕ್ಕೆ ಜಾಗ ಸಹ ಇಲ್ಲ ಇಲ್ಲಿ. ಅದೇ ಆ ಕಾರಣದಿಂದ ನಾವು ಸ್ವಂತದ್ದೇ ಆದಂತಹ ನಾವು ಕುರಿ ಶೆಡ್ ಮಾಡಬೇಕು ಅಂತ ಕುರಿ ಶೆಡ್ ಮಾಡಿಸಿದ್ದೀವಿ. ಕುರಿ ಶೆಡ್ ಮಾಡಿಸಿದ್ಮೇಲೆ ಈಗ ನಾಟಿ ಕುರಿ ಮೇಯಿಸೋದನ್ನ ಸ್ವಲ್ಪ ಅವು ಬೇಗ ಡೆವಲಪ್ ಆಗೋದಿಲ್ಲ. ಅದರಿಂದ ನಾಟಿ ಕುರಿ ಆದಮೇಲೆ ನಾರಿ ಸುವರ್ಣ ತೊಗೊಂಬಂದ್ವಿ. ನಾರಿ ಸುವರ್ಣದಲ್ಲಿ ಏನಾಯಿತು ಅಂದರೆ, ನಾರಿ ಸುವರ್ಣದಲ್ಲಿ ಮರಿಗಳು 2-3 ಬರುತ್ತೆ, ಆದರೆ ಅದು ಡೆವಲಪ್ ಬೇಗ ಆಗಲ್ಲ. ಈ ಕುರಿಯಲ್ಲಿ ಹಾಲು ಸಾಕಾಗಲ್ಲ. 2-3 ಮರಿಗಳಾದಾಗ ಅವಕ್ಕೆ ಹಾಲು ಸಾಕಾಗೋದಿಲ್ಲ. ಆದ್ದರಿಂದ ನಮ್ಮವರು BMTCಯಲ್ಲಿ ವರ್ಕ್ ಮಾಡ್ತಿದ್ದಾರೆ. ಅವ್ರಿಗೆ ಯಾರೋ ಹೀಗೆ ಅವ್ರ ಪರಿಚಯಸ್ಥರು ಡಾರ್ಪರ್ ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿ ಡೆವಲಪ್ ಆಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಅವರು ನಮಗೆ ಸ್ವಲ್ಪ ಬಿಡುವಿದ್ದಾಗೆಲ್ಲ ಸ್ವಲ್ಪ ಸಪೋರ್ಟಿವ್ ಆಗಿ ಈ ಥರ ಮಾಡಬೇಕು ಅಂತ ಸಜೆಷನ್ಸ್ ಕೊಡ್ತಿರ್ತಾರೆ. ಇವಾಗ ಅವಕ್ಕೆ ವ್ಯಾಕ್ಸಿನ್ಸ್ ಆಗ್ಬೋದು, ಪ್ರತಿಯೊಂದು ಅಷ್ಟೇ ಎಲ್ಲ ಅವ್ರಿಗೆ ರಜಾ ಇದ್ದಾಗ ಎಲ್ಲ ಮುಂದೆ ಬಂದು ನಿಂತ್ಕೊಂಡು ಎಲ್ಲ ಅವರೇ ಮಾಡಿಸ್ತಾರೆ. ಆ ರೀತಿ ಅವ್ರಿಗೆ ಯಾರೋ ಹೇಳಿದ್ದಕ್ಕೆ ಈ ಡಾರ್ಪರ್ ಕುರಿನ ತಂದ್ವಿ. ಇದು 2 ತಿಂಗಳ ಮರಿಗಳು ಎಷ್ಟು ಚೆನ್ನಾಗಿದೆ ನೋಡಿ. ಅದೇ ನಾಟಿ ಆಗಲಿ ನಾರಿ ಸುವರ್ಣ ಆಗಲಿ ಇಷ್ಟು ಬೇಗ ಡೆವಲಪ್ ಅನ್ನೋದು ಆಗೋದಿಲ್ಲ. ಅವು ಸ್ವಲ್ಪ ವೀಕ್ ಇರ್ತೈತೆ. ಇವು ಹುಟ್ಟಿದ ತಕ್ಷಣವೇ ಅದು ನಾವು ಯಾವ ರೀತಿ ನೋಡ್ಕೊತೀವೋ ಕುರಿನ ಅದ್ರ ಮೇಲೆ ಡಿಪೆಂಡು. 3-3.5, 4 ಆ ರೀತಿ 4 kg ಆ ಥರ ಬರುತ್ತೆ. ಹುಟ್ಟಿದಾಗ 4 kg ಇದೆ ಅಂದರೆ 1-1.5 ತಿಂಗಳು 2 ತಿಂಗಳಿಗೆಲ್ಲ 14 kg 15 kg ಇಂಪ್ರೂವ್ ಆಗುತ್ತೆ. ಈ ಥರ ನಾವು ಮಾಡಿದ್ದೀವಿ. ಅದಕ್ಕೆ ನಮ್ಗೆ ಡಾರ್ಪರ್ ಹಾಕ್ದಾಗಿಂದ ನಮಗೆ ಲಾಭ ಅನ್ನೋದು ಸಿಕ್ಕಿದೆ. ಇರೋದ್ರಲ್ಲಿ ನಾವು ಲಾಭನ ಕಂಡಿದ್ದೀವಿ ಕುರಿ ಮೇಯಿಸೋದ್ರಲ್ಲಿ. ಕುರಿಗೆ ಕಾಯಿಲೆಗಳು ಬರೋದಕ್ಕಿಂತ ಮೊದಲೇ ನಾವು ವ್ಯಾಕ್ಸಿನ್ಸ್ ನಾವು ಹಾಕ್ಕೊಂಡ್ರೆ ಒಳ್ಳೆಯದು. ಅದಕ್ಕಾಗಿ ಈಗ ವರ್ಷಕ್ಕೆ ಒಂದು 4 ಥರದಂತಹ ವ್ಯಾಕ್ಸಿನ್ಗಳನ್ನ ಹಾಕ್ಕೊತೀವಿ ನಾವು. ಅಂದರೆ ಆ ಕಾಲಕ್ಕೆ ತಕ್ಕಂಗೆ ವ್ಯಾಕ್ಸಿನ್ಗಳನ್ನ 3 ತಿಂಗಳಿಗೆ ಒಂದು ಸರಿ ವ್ಯಾಕ್ಸಿನ್ಸ್ ಹಾಕ್ಕೊಂಡು 15 ದಿನ ಮುಂಚೆ ಡಿಫಾರ್ಮಿಂಗ್ ಮಾಡಿಕೊಂಡು ವ್ಯಾಕ್ಸಿನ್ ಹಾಕ್ಕೊಂಡ್ರೆ ಅದು ಒಳ್ಳೆ ರಿಸಲ್ಟ್ ಅನ್ನೋದು ಕೊಡುತ್ತೆ. ಆದ್ದರಿಂದ ನಾವು ಕಾಯಿಲೆಯಿಂದ ಸ್ವಲ್ಪ ಅವಾಯ್ಡ್ ಮಾಡ್ಬೋದು. ಅದು ಅಷ್ಟೇ ಅಲ್ಲ, ನಮಗೀಗ ವರ್ಷದಿಂದ ಒಂದು ಈಗ 40-50 ಮರಿ 50-60 ಮರಿನೇ ಬರುತ್ತೆ. ಈಗ ಸದ್ಯಕ್ಕೆ ಒಂದು 30 ಮರಿನ ಮಾರಿದ್ದೀವಿ. ಇನ್ನೂ ಒಂದು 30-40 ಮರಿ ಇದೆ ಮಾರೋ ಅಂಥವು. ಅದರಿಂದ ಮರಿಗಳು ಚೆನ್ನಾಗಿ ಇದಾಗುತ್ತೆ, ಎಲ್ಲ ನಮ್ಗೆ ಲಾಭ ಅನ್ನೋದು ಸಿಗುತ್ತೆ. ವ್ಯಾಕ್ಸಿನ್ಸ್ ಆಗೋದ್ರಿಂದ ಕಾಯಿಲೆಯಿಂದ ತಪ್ಪಿಸೋದಕ್ಕೆ ಮುಂಜಾಗ್ರತೆ ಅನ್ನೋದನ್ನ ತಗೊಳ್ಳೋದ್ರಿಂದ ಕಾಯಿಲೆ ಬರೋದಿಲ್ಲ. ಮರಿಗಳು ಚೆನ್ನಾಗಿ ಮೇವು ಎಲ್ಲ ತಿನ್ನೋದು ಎಲ್ಲ ಪ್ರತಿಯೊಂದು ಚೆನ್ನಾಗಿ ಗ್ರೋತ್ ಆಗುತ್ತೆ. ನಮ್ಮಲ್ಲಿ F1ಇಂದ ಹಿಡಿದು F3ವರೆಗೂ ಒಂದು 30 ಮರಿಗಳಿದೆ. ಗಂಡು ಹೆಣ್ಣು ಎಲ್ಲ ಇದೆ. ಅವೆಲ್ಲ ಕೊಡ್ತೀರಿ ಈಗ. ಅದೇ ರೀತಿ ಪ್ರೆಗ್ನೆಂಟ್ ಕುರಿಗಳು ಸಹ ಇದೆ. ಸ್ಕ್ಯಾನ್ ಮಾಡಿಸ್ಬಿಟ್ಟು ಕನ್ಫರ್ಮ್ ಮಾಡಿಸಿ ಕೊಡ್ತೀವಿ ಕುರಿ ಬೇಕು ಅಂದರೆ. ಮೇಡಮ್, ನೀವು ವಾರ್ಷಿಕವಾಗಿ ಎಷ್ಟು ಲಾಭ ಗಳಿಸ್ತೀರಿ? ಸರ್, ನಾವೀಗ ಈ ವರ್ಷದಲ್ಲಿ ಹೇಳ್ಬೇಕಂದ್ರೆ ಒಂದು 4-5 ಲಕ್ಷ ಎಲ್ಲ ಹೋಗಿ, ಅಂದರೆ ನಾವು ಸ್ವಂತ ಮನೆಯವರು ಎಲ್ಲ ಇಲ್ಲಿ ವರ್ಕ್ ಮಾಡಿಕೊಂಡು ನಮ್ಮ ಸ್ವಂತ ಮೇವೆಲ್ಲ ಇರೋದಕ್ಕೋಸ್ಕರ ನಮ್ಮ 4-5 ಲಕ್ಷವರೆಗೂ ಉಳಿತಾಯ ಆಗಿದೆ ಸರ್. ಎಲ್ಲ ಖರ್ಚೆಲ್ಲ ಹೋಗಿ 4-5 ಲಕ್ಷ ಉಳಿತಾಯ ಆಗಿದೆ ಸರ್ ನಮಗೆ. ದಿನಕ್ಕೆ ಎಷ್ಟು ಅವರ್ ಇದಕ್ಕೆ ಸಮಯ ಅಂತ ಕೊಡ್ತೀವಿ ಮೇಡಮ್ ಕುರಿ ಸಾಕಾಣಿಕೆ? ಸರ್, ಬೆಳಗ್ಗೆ 1 2 hours, ಒಂದು ಮಧ್ಯಾಹ್ನ ಅಂದರೆ ಬೆಳಗ್ಗೆ ಮೇವು ಕೊಯ್ದುಬಿಟ್ಟಿದ್ರೆ ಮಧ್ಯಾಹ್ನ ಮಿಷಿನ್ಗೆ ಹಾಕಿ ಮೇವು ಹಾಕ್ಕೊಡೋದಷ್ಟೇ. ಮಧ್ಯಾಹ್ನ 1 hour, ಸಾಯಂಕಾಲದಲ್ಲಿ ಕೈ ತಿಂಡಿ ಜೋಳ ಆಗ್ಬೋದು ಇಲ್ಲ ಪೀಡು ಕೊಡೋದಕ್ಕೆ 1 hour, ಅದು 1 hour ½ an hour ಆದರೂ ಸಾಕು ಸರ್. ಓಕೆ ಮೇಡಮ್, ಇಷ್ಟೊತ್ತು ನಮ್ಮ ಕೃಷಿಗಳ ಚಾನಲ್ ಜೊತೆ ಮಾತಾಡೋದಕ್ಕೆ ಧನ್ಯವಾದಗಳು ಮೇಡಮ್. ನಮಸ್ಕಾರ.